prime success for better future. ಡಾಕ್ಟರ್ ಅನಂತ ಕೃಷ್ಣ ಭಟ್, MA, LLB, ಡಾಕ್ಟರೇಟ್. ಅದೇ ರೀತಿ ಮಕ್ಕಳ ಒಂದು ಸಂಸ್ಥೆ 44 ವರ್ಷದಿಂದ ಬಾಲ ಸಂರಕ್ಷಣಾ ಕೇಂದ್ರ ಅದರ ಸಂಚಾಲಕನಾಗಿ, ಅದೇ ರೀತಿ ಗೋವನಿತಾಶ್ರಯ ಟ್ರಸ್ಟ್ ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಈಗ ದೂರದ ಮೇಘಾಲಯದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ದೇನೆ. 2007 ಇಲ್ಲಿ 2 ಸಂಗತಿಗಳು. ಆ ವರ್ಷವೇ ನಾನು ಕೆನರಾ ಕಾಲೇಜಿನ ಪ್ರಾಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾದವ. ಪ್ರೈಮ್ ಸಂಸ್ಥೆಯ ಬಗ್ಗೆ ಹೇಳುವಾಗ 2007 ಬಹಳ ಪ್ರಾಮುಖ್ಯವಾದಂಥ ಒಂದು ಇಸುವಿ. ಅವರ ಜೀವನದ ಯಾವ ಶಿಕ್ಷಣದ ಒಂದು ಪಯಣ ಇದೆ, ಅದು ಪ್ರಾರಂಭ ಆದದ್ದು 2007. ನಾನು ನಿವೃತ್ತಿಯಾದದ್ದು ಕೂಡ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ 2007. ವಿಕಸಿತ ಭಾರತ ಅನ್ನುವಂಥ ಒಂದು ಶಬ್ದವನ್ನು ನಾವು ಬಹಳವಾಗಿ ಉಪಯೋಗ ಮಾಡ್ತೇವೆ. ಯುವ ಶಕ್ತಿ ಅನ್ನುವಂಥದ್ದು ಇಸ್ ಸಾಲ್ಟ್ ಆಫ್ ದಿ ನೇಷನ್. ಯೂತ್ ಇಸ್ ದಿ ಸಾಲ್ಟ್ ಆಫ್ ದಿ ನೇಷನ್. ಯೌವನದ ಆ ದಿನಗಳಲ್ಲಿ ಜ್ಞಾನ ಬಹಳ ಪ್ರಾಮುಖ್ಯ. ಆ ಜ್ಞಾನವನ್ನು ವಿಕಸಿಸುವ ರೀತಿಯಲ್ಲಿ ಪ್ರೈಮ್ ಬಹಳ ದೊಡ್ಡ ಕೊಡುಗೆ. ಉಡುಪಿಯಲ್ಲಿದ್ದುಕೊಂಡು ಕೇವಲ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡದ ಕರಾವಳಿ ತೀರ ಮಾತ್ರ ಅಲ್ಲ, ಕರ್ನಾಟಕದ ಉದ್ದಗಲದಲ್ಲಿಯೂ ಕೂಡ ನೂರಾರು ಅಲ್ಲ ಸಾವಿರಾರು ಮಂದಿ ಯುವಕರಿಗೆ ಬಾಳು ಕಟ್ಟಿಸಿಕೊಟ್ಟ ಒಂದು ಬಹಳ ದೊಡ್ಡ ಸಂಸ್ಥೆ ಪ್ರೈಮ್. ಆ ಹೆಸರೇ ಹಾಗೆ, ಪ್ರೈಮ್ ಅಂತ ಹೇಳಿದ್ರೆ ಪ್ರಾಮುಖ್ಯ ಅಂತ ಅರ್ಥ. ಯಾವ ರೀತಿಯಲ್ಲಿ ಆಶಯವನ್ನು ತಮ್ಮದಾಗಿಸಿಕೊಂಡು ಯುವಕರು ಬರ್ತಾ ಇದ್ದಾರೆ. ಅವರು ಕೇಂದ್ರ ಸರ್ಕಾರದ ಉದ್ಯೋಗ ಇರ್ಬೋದು, ರಾಜ್ಯ ಸರ್ಕಾರಗಳ ವಿವಿಧ ಸ್ತರಗಳ ಉದ್ಯೋಗ ಇರಬಹುದು, IAS, IPS ಅಂತಹ ಅನೇಕ ರಾಷ್ಟ್ರೀಯ ಮಟ್ಟದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು. ಆ ಯುವ ಶಕ್ತಿಯಲ್ಲಿ ಜ್ಞಾನಶಕ್ತಿಯನ್ನು ಬಹಳ ಉತ್ತಮವಾಗಿ ತುಂಬಿಸಿಕೊಟ್ಟವರು ಪ್ರೈಮ್ ಸಂಸ್ಥೆ. ಈಗ ಆನ್ಲೈನ್ ಎಜುಕೇಷನ್ ಅದರಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಮತ್ತು ಪ್ರಾಶಸ್ತ್ಯವನ್ನು ಅವರು 100ಕ್ಕೆ 100% ಪಡೀತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾಕಂತಂದರೆ ಅವರಲ್ಲಿ ರತ್ನಕುಮಾರ್ರವರು ಪ್ರಾರಂಭಿಸಿದಂಥದ್ದು, ಅವರ ಮುಂದಾಲೋಚನೆ, ಅವರ ಒಳ್ಳೆಯ ಮನೋಭೂಮಿಕೆ ಮಾತ್ರವಲ್ಲ, ಆ ಚಾಕಚಕ್ಯತೆ ಕೂಡ ಅವರಲ್ಲಿದೆ, ಪರಿಣತಿ ಕೂಡ ಇದೆ. ಪ್ರೈಮ್ ಸಂಸ್ಥೆಯ ಒಂದು ಸ್ಥಾಪಕರವರು ಈಗ ಹೊಸತನಕ್ಕೆ ಸರಿಯಾಗಿ ಸಂವಾದಿಯಾಗಿ ಅವರು ಹೊಸ ಹೆಜ್ಜೆಗಳನ್ನು ಇರಿಸ್ತಾ ಇದ್ದಾರೆ. ಯುವ ಶಕ್ತಿ ತಾನು ಏನು ಆಗಬೇಕು ಅಂತ ಬಯಸ್ತಾರೆ, ಅದಕ್ಕೆ ಪೂರಕವಾಗಿ ಮತ್ತು ಪ್ರೇರಕವಾಗಿ ಪ್ರೈಮ್ ಸಂಸ್ಥೆ ಬಹಳಷ್ಟು ಸಹಕಾರಿ ಆಗಲಿಕ್ಕಿದೆ. ಇದರ ಒಳ್ಳೆಯದಾಗಲಿ ಅಂತ ನಾನು ಒಬ್ಬ ಹಿರಿಯ ಹಿತೈಷಿಯಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಯುವತಿಯರು ಅನೇಕ ಸಂಖ್ಯೆಯಲ್ಲಿ ಬಂದು ಈ ಸಂಸ್ಥೆಯ ಪ್ರಯೋಜನವನ್ನು ಪಡೆದು ತಮ್ಮ ಬದುಕಿನಲ್ಲಿ ಒಳ್ಳೆಯದ ಒಂದು ಮಟ್ಟವನ್ನು ಮುಟ್ಟಲಿ, ಮಾತ್ರವಲ್ಲ ರಾಷ್ಟ್ರಕ್ಕೆ ಅವರು ತಮ್ಮ ಕೊಡುಗೆಯನ್ನು ಕೊಡಲಿ ಅಂತ ಹೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ.